ಬೈಕ್ ಹಾಗೂ ಕಾರಿನ ನಡುವೆ ಅಪಘಾತ ಸಂಭವಿಸಿ ಬೈಕ್ ಸವಾರ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಜಡಲತಿಮ್ಮನಹಳ್ಳಿ ಸಮೀಪ ರೈಲ್ವೆ ಗೇಟ್ ಬಳಿ ನಡೆದಿದೆ. ಬೈಕ್ ಸವಾರ ಚಿಕ್ಕಬಳ್ಳಾಪುರ ನಗರದ ನಿವಾಸಿ ಎಂದು ತಿಳಿದು ಬಂದಿದೆ. ಅವರು ಮುದ್ದೇನಹಳ್ಳಿಯ ಸತ್ಯಸಾಯಿ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದರು ಎನ್ನಲಾಗಿದೆ. ಇಬ್ಬರು ಹೆಣ್ಣು ಮಕ್ಕಳ ತಂದೆಯಾಗಿದ್ದ ಶ್ರೀನಿವಾಸ್ ದೊಡ್ಡ ಮಗಳನ್ನ ಕೆಲಸಕ್ಕೆ ಹಾಗೂ ಮತ್ತೊಬ್ಬ ಮಗಳನ್ನ ಕಾಲೇಜಿಗೆ ಬಿಟ್ಟು ಬಳಿಕ ಕೆಲಸಕ್ಕೆ ತೆರಳುತ್ತಿದ್ದ ವೇಳೆ ಜಡಲತಿಮ್ಮನಹಳ್ಳಿ ರೈಲ್ವೆ ಗೇಟ್ ಬಳಿ ಹಿಂಬದಿಯಿಂದ ಬಂದ ಕಾರು ಅವರ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಶ್ರೀನಿವಾಸ್ ಕಾರಿನ ಕೆಳಗೆ ಸಿಲುಕಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಬೆಳಗ್ಗೆ ಎಂದಿನಂತೆ ಅವರು ಡ್ಯೂಟಿಗೆ ಮುದ್ದೇನಹಳ್ಳಿಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ. ಮಗಳನ್ನ ಮೈಕ್ರೋಟೆಕಲ್ಲಿ ಕೆಲಸ ಮಾಡ್ತಾಳೆ. ಡ್ರಾಪ್ ಮಾಡಿಬಿಟ್ಟು ಹೋಗೋವಾಗ ಜಡತಿಮ್ಮನಹಳ್ಳಿ ಗೇಟ್ ಹತ್ರ ರೈಲ್ವೆ ಟ್ರ್ಯಾಕ್ ಹತ್ರ ಹಿಂದ್ಗಡೆಯಿಂದ ಅತಿ ವೇಗವಾಗಿ ಬಂತು ಕಾರು, ಹೊಸ ಕಾರು, ಇನ್ನೂ ನಂಬರ್ ಪ್ಲೇಟ್ ಕೂಡ ಇಲ್ಲ ಗಾಡಿಗೆ. ಏಕಾಏಕಿ ಬಂದು ಅವನು ಹಿಂದ್ಗಡೆಯಿಂದ ಹೊಡೆದವನೆ. ಹೊಡೆದ ತಕ್ಷಣ ಸ್ಪೆಡ್ಡಾಗಿ ಕೆಳಗಡೆ ಬಿದ್ದು ಒಂದು 10 ಮೀಟ್ರು ಕಾರ್ ಕೆಳಗಡೆಯಿಂದ ಎಳ್ಕೊಂಡೋಗಿದೆ. 10 ಮೀಟ್ರ್ ಕೆಳಗಡೆ ಹೊಡ್ಕೊಂಡೋಗಿದೆ. ಬಟ್ ಅಲ್ಲಿಂದ ಮತ್ತೆ ಯಾರೋ ನೋಡ್ಕೊಂಡಿರೋರು ಅದೇ ಕಾರ್ ಅವರೇ ತೊಗೊಂಬಂದು ಮುದ್ದೇನಹಳ್ಳಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಬಟ್ ಅಡ್ಮಿಟ್ ಮಾಡಿದ್ರು ಪಲ್ಸು ಏನು ಬಂದಿಲ್ಲ ಅಂತೇಳಿ ಡಾಕ್ಟ್ರು ಅವರು ಓಟಿಗೆಲ್ಲ ರೆಡಿ ಮಾಡ್ಕೊಂಡ್ರು. ಅಷ್ಟೊತ್ತಿಗೆ ಏನು ಆಗಲ್ಲ ಅಂತೇಳ್ಬಿಟ್ಟು ಹಾಸ್ಪಿಟಲಲ್ಲಿ ಹೇಳಿದ್ರು. ಶ್ರೀನಿವಾಸ್ KS ಅಂತ, ಚಿಕ್ಕಬಳ್ಳಾಪುರ ನಗರ, ನಂದಿ ರಸ್ತೆ ಚಿಕ್ಕಬಳ್ಳಾಪುರ ನಗರ. ಇಬ್ಬರು ಹೆಣ್ಮಕ್ಳು ಅವರಿಗೆ. ಮಗಳು ಒಬ್ಬರು ಮೈಕ್ರೋಟೆಕಲ್ಲಿ ಇವಾಗ ಇನ್ನೂ ಒಂದು ವಾರ ಆಯಿತು ಜಾಯ್ನ್ ಆಗಿ. ಇಬ್ಬರನ್ನ ಬಿಟ್ಬಿಟ್ಟು ಹೋಗ್ತಾಯಿದ್ರು. ಚಿಕ್ಕಮಗಳು ಸ್ವಾಮೀಜಿ ಕಾಲೇಜಲ್ಲಿ ಎಕ್ಸಾಮ್ ಬಿಡೋಕ್ಕೆ ಹೋಗಿದ್ದರು. ಫ್ಯಾಕ್ಟ್ರಿ ಬಿಟ್ಟು ಚಿಕ್ಕಮಗಳನ್ನ ಎಕ್ಸಾಮ್ಗೆ ಇತ್ತಲ್ಲ, ಎಕ್ಸಾಮ್ಗೋಸ್ಕರ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಅವ್ರು ಕೆಲ್ಸಕ್ಕೆ ಹೋಗ್ತಾಯಿದ್ರು. ಬೆಳಗಿನ ಜಾವ ಒಂದು 7:30 ಆಗಿರೋದು ಘಟನೆ. ಆ ಟೈಮಲ್ಲಿ ಆಗಿರೋದು. ಇಬ್ಬರು ಹೆಣ್ಮಕ್ಳೇ, ಕುಟುಂಬಕ್ಕೆ ಅವರೊಬ್ಬರೇ ಆಧಾರ ಇದ್ದಿದ್ದು. ಇನ್ನು ಅಪಘಾತದ ಬಳಿಕ ಕಾರು ಚಾಲಕನೇ ಗಾಯಾಳು ಶ್ರೀನಿವಾಸ್ ಅವರನ್ನ ಮುದ್ದೇನಹಳ್ಳಿಯ ಸತ್ಯಸಾಯಿ ಆಸ್ಪತ್ರೆಗೆ ದಾಖಲಿಸಿದ್ದಾನೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಆಸ್ಪತ್ರೆಯಲ್ಲಿಯೇ ಮೃತಪಟ್ಟಿದ್ದಾರೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಶವಾಗಾರಕ್ಕೆ ರವಾನಿಸಲಾಗಿದೆ. ಘಟನೆ ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.